ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇದು ಸ್ಯಾಟರ್ಡೇ ಲಾಗ್ ಆಗಿರುತ್ತೆ. ಸ್ಯಾಟರ್ಡೇ ನನ್ನ ಮಗಳಿಗೆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ರು. ಅದಕ್ಕೋಸ್ಕರ ಸಿಂಪಲಾಗಿ ಏನಾದ್ರೂ ಸ್ನ್ಯಾಕ್ಸ್ ಥರ ಮಾಡ್ಕೊಬರ್ರಿ ಲಂಚ್ ಬಾಕ್ಸಿಗೆ ಅಂತ ಹೇಳಿದರು. ಸೊ ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೆ. ಹಾಗೆ ಸ್ವಲ್ಪ ಲೈಟಾಗಿ ಕೇಸರಿಬಾತ್ ಮಾಡಿಕೊಟ್ರಾಯ್ತು ಅಂತ. ಚೆನ್ನಾಗೂ ಕೂಡ ಇರುತ್ತೆ ದೇವಸ್ಥಾನದಲ್ಲೆಲ್ಲ ತಿನ್ನೋಕ್ಕೆ ಸ್ವೀಟ್ ಥರ ಅಂತ ಮಾಡ್ತಾಯಿದ್ದೀನಿ. ಮೊದಲಿಗೆ ಇದಕ್ಕೆ ಒಂದೆರಡು ಸ್ಪೂನ್ ತುಪ್ಪ ಹಾಕ್ಬಿಟ್ಟು ದ್ರಾಕ್ಷಿ ಗೋಡಂಬಿನ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಅದೇ ಒಂದು ತುಪ್ಪಕ್ಕೆ ನಮಗೆ ಎಷ್ಟು ಬೇಕಷ್ಟು ರವಾನ ನೋಡ್ಕೊಂಡು ಅದನ್ನು ಕೂಡ ಚೆನ್ನಾಗಿ ತುಪ್ಪದಲ್ಲಿ ಫ್ರೈ ಮಾಡ್ಕೋಬೇಕಾಗುತ್ತೆ. ನಾನು ಒಂದು ಬಟ್ಲಷ್ಟು ರವೆ ತಗೊಂಡಿದ್ದೆ. ಹಾಗೆ ನಾವು ರವಾನ ಎಷ್ಟು ತಗೊಂಡಿರ್ತೀವೋ ಅಷ್ಟೇ ಸಕ್ಕರೆನ ಹಾಕಿದರೆ ಸಾಕಾಗುತ್ತೆ. ಇನ್ನು ಸ್ವಲ್ಪ ಸ್ವೀಟ್ ಜಾಸ್ತಿ ಬೇಕು ಅನ್ನೋರು 1.5 ಬಟ್ಲು ತಗೋಬೋದು. ನಾನಿಲ್ಲಿ ಇದು ಬಟ್ಲಲ್ಲಿ 1 ಬಟ್ಲು ರವೆ ತಗೊಂಡಿದ್ದೆ. ಹಾಗೆ ಚೂರು ಕಡಿಮೆ ಆಗೋಷ್ಟು ಸಕ್ಕರೆ 1 ಬಟ್ಲು ಸಕ್ಕರೆ ತಗೊಂಡಿದ್ದೀನಿ. 3/4 ಭಾಗ ತಗೊಂಡಿದ್ದೀನಿ. ಸ್ವೀಟು ಜಾಸ್ತಿ ತಿನ್ನಲ್ಲ, ಅದಕ್ಕೋಸ್ಕರ ಇಲ್ಲಿ ಒಂದು ಸ್ವಲ್ಪ ಕಲರ್ನ ನಾನು ಮೊದಲೇ ನೆನೆಸಿಟ್ಟಿದ್ದೆ ಬಿಸಿನೀರಲ್ಲಿ. ಅದನ್ನು ಕೂಡ ಇದೇ ಟೈಮಲ್ಲಿ ನಾನು ಆ್ಯಡ್ ಮಾಡ್ತಾಯಿದ್ದೀನಿ. ಕಲ್ಲರು ಇವಾಗ ಚೆನ್ನಾಗಿ ಮಿಕ್ಸ್ ಆಗುತ್ತೆ, ರವೆ ಹುರಿತಾ ಇರ್ತೀವಿ. ಮತ್ತು ಸಕ್ಕರೆನೂ ಕೂಡ ಇದೇ ಟೈಮಲ್ಲಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆವಾಗ ಸಕ್ಕರೆನೂ ಕೂಡ ಚೆನ್ನಾಗಿ ಬೆರೆತ್ಬಿಟ್ಟು ಎಲ್ಲದೂ ಕೂಡ ಟೇಸ್ಟ್ ಕೂಡ ಚೆನ್ನಾಗಿ ಅನಿಸುತ್ತೆ. ಯಾಕಂದರೆ ಕೆಲವೊಬ್ಬರು ನೀರನ್ನು ಕೂಡ ಕಾಯಿಸಿ ರವೆ ಅಥವಾ ಸಕ್ಕರೆ ಪಾನಕ ಆ ಥರ ಕಾಯಿಸ್ಬಿಟ್ಟು ರವೆ ಹಾಕ್ತಿರಲ್ವ, ಆ ಥರ ನಾನೆಂದು ಮಾಡಿಲ್ಲ. ಇದೇ ನನಗೆ ಇಷ್ಟ ಆಗೋದು. ಇದೇ ಪರ್ಫೆಕ್ಟಾಗಿ ನಮಗೆ ಚೆನ್ನಾಗಿ ಅನಿಸುತ್ತೆ. ಮತ್ತು ಗಂಟು ಕೂಡ ಆಗೋಲ್ಲ. ಇದು ನೀಟಾಗಿ ಚೆನ್ನಾಗಿ ಸೆಟ್ ಆಗುತ್ತೆ. ಅದಕ್ಕೋಸ್ಕರ ನಾನು ಇದೇ ಥರ ಮಾಡ್ತೀನಿ. ನೋಡಿ, ಈ ಟೈಮಲ್ಲಿ ನಾವು ಕಲ್ಲರ್ ಹಾಕ್ಬಿಟ್ವಿ ಅಂದರೆ ಕಲ್ಲರು ಎಷ್ಟು ಆಗಿದೆ ಅನ್ನೋದು ಕೂಡ ನಮಗೆ ಗೊತ್ತಾಗ್ಬಿಡುತ್ತೆ. ಹಾಗಾಗಿ ಇದೇ ಟೈಮಲ್ಲೇ ಕಲ್ಲರ್ನ ಹಾಕಿದರೆ ಅದೆಲ್ಲ ಚೆನ್ನಾಗಿ ಬೆರೆತ್ಕೊಳುತ್ತೆ. ಕಲರ್ ಕೂಡ ಚೆನ್ನಾಗಿ ಕಾಣಿಸುತ್ತೆ ಅನ್ನೋದಕ್ಕೋಸ್ಕರ ಈ ಟೈಮಲ್ಲೇ ನಾನು ಹಾಕ್ತೀನಿ. ಇನ್ನು ಇದಕ್ಕೆ ಮೊದಲೇ ನಾನು ಆ ಕಡೆ ಸ್ಟವ್ ಮೇಲೆ ಸ್ವಲ್ಪ ನೀರನ್ನ ಕಾಯಕ್ಕಿಟ್ಟಿದ್ದೆ. ಇಲ್ಲಿ 1 ಬಟ್ಲು ರವೆ ತಗೊಂಡಿದ್ನಲ್ವ, 2.5 ಬಟ್ಲಷ್ಟು ನೀರನ್ನ ನಾನು ಕಾಯಕ್ಕಿಟ್ಟಿದ್ದೆ. ಅದು ಚೆನ್ನಾಗಿ ಕುದಿ ಬರಬೇಕು. ಚೆನ್ನಾಗಿ ನೀರು ಮಳ್ಳುತ್ತೆ ಅಂತಾರಲ್ಲ, ಆ ಥರ ಮಳ್ಬೇಕಾದ್ರೆ ನಾವು ಅದನ್ನು ಈಗ ರವೆ ಹಾಕಿರ್ತೀವಲ್ವ ಅದಕ್ಕೆ ಸುರ್ಕೊಂಡ್ರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ನೀರು ಕೂಡ ಕಾದಿರುತ್ತಲ್ವ, ಬೇಗ ರೆಡಿಯಾಗಿಬಿಡುತ್ತೆ ಕೇಸರಿಬಾತು. ಹಾಗೆ ಆ ಒಂದು ನೀರಿಗೆ ನಾನು ಫ್ಲೇವರಿಗೋಸ್ಕರ 1-2 ಏಲಕ್ಕಿ ಮತ್ತು 1-2-3 ಲವಂಗನ ಹಾಕಿದ್ದೆ. ಯಾಕಂದರೆ ಫ್ಲೇವರು ಕೂಡ ಚೆನ್ನಾಗಿ ಬರುತ್ತೆ ಅಂತ. ನೋಡಿ, ನೀರು ಹಾಕಿದ್ದೀನಲ್ವ ಈ ಟೈಮಲ್ಲಿ. ಇವಾಗ ಒಂಚೂರು ಚೆನ್ನಾಗಿ ಎಲ್ಲೂ ಕೂಡ ಬಿಡ್ದಂಗೆ ನಾವು ತಿರುಗಬೇಕಾಗುತ್ತೆ ಸೌಟಲ್ಲಿ. ಇಲ್ಲ ಅಂದರೆ ಗಂಟಾಗಿಬಿಡುತ್ತೆ. ಸಣ್ಣ ರವೆ ಹಾಕಿರ್ತೀವಲ್ವ ಕೇಸರಿಬಾತಿಗೆ ಹಾಕೋದು, ಅದಕ್ಕೋಸ್ಕರ. ಮತ್ತು ಇಲ್ಲಿ ಉರಿನ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ನಾವು ತಿರ್ಕೋಬೇಕಾಗುತ್ತೆ. ಹೈ ಫ್ಲೇಮಲ್ಲಿ ಇಟ್ಬಿಟ್ರೆ ಸೀದೋಗ್ಬಿಡುತ್ತೆ, ತಳ ಹತ್ತುತ್ತೆ ಕೆಳಗೆ, ಮತ್ತು ಮೇಲೆ ಬೆಂದಿರಲ್ಲ, ಆ ಥರ ಅನಿಸ್ಬಿಡುತ್ತೆ. ಅದಕ್ಕೋಸ್ಕರ ಈ ಥರ ಚೆನ್ನಾಗಿ ನಾವು ತಿರ್ಕೊಳ್ತಾ ನಾವು ಬೇಯಿಸ್ಕೋಬೇಕು ರವೆನ. ಆವಾಗ ಎಲ್ಲೂ ಕೂಡ ಗಂಟಾಗಲ್ಲ, ಚೆನ್ನಾಗೂ ಕೂಡ ಬೇಯುತ್ತೆ. ಇನ್ನು ಬೆಂದ್ಬಿಟ್ಟು ಕೇಸರಿಬಾತು ಈ ಒಂದು ಕಂಟೆಸ್ಟೆನ್ಸಿಗೆ ಆದಮೇಲೆ ನಮಗೆ ಆಗಿದೆ ಅಂತ ಗೊತ್ತಾಗುತ್ತೆ. ಇದು ಆಗಿದೆ ಅಂತ ನಮಗೆ ಒಂದ್ಸಲ ಗೊತ್ತಾಗಬೇಕಂದ್ರೆ ಕೈಯಲ್ಲಿ ನಾವು ಒಂಚೂರು ರವೆನ ಹಿಂಗೆ ಮುಟ್ಟಿದ ತಕ್ಷಣ ಗೊತ್ತಾಗುತ್ತೆ. ಅದು ಕೈಗೆ ಅಂಟಿರಲ್ಲ, ಅದು ರೆಡಿಯಾಗಿದೆ ಅಂತ ನಾವು ಗೆಸ್ ಮಾಡ್ಬೋದು. ಆವಾಗ ಅದನ್ನು ಸ್ಟವ್ನ ಆಫ್ ಮಾಡಿಬಿಟ್ರೆ ಕೇಸರಿಬಾತು ರೆಡಿಯಾಗುತ್ತೆ. ಇಷ್ಟೇ ನೋಡಿ, ತುಂಬ ಸಿಂಪಲ್ಲಾಗಿ ನಾವು ಕೇಸರಿಬಾತನ್ನ ರೆಡಿ ಮಾಡ್ಕೊಬೋದು. ನೋಡ್ತಾ ಇರ್ಬೋದು ನೀವು, ಕೈಯಲ್ಲಿ ಒಂಚೂರು ಕೂಡ ನನಗೆ ಅದು ಅಂಟ್ತಾ ಇಲ್ಲ, ಅಷ್ಟು ಚೆನ್ನಾಗಿ ಕೇಸರಿಬಾತು ರೆಡಿಯಾಗಿದೆ. ಸೊ ಫ್ರೆಂಡ್ಸ್, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ಯಾರೆಲ್ಲ ಈ ಒಂದು ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ವಾಚ್ ಮಾಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೂಡ ವಾಚ್ ಮಾಡಿ ಅಂತ ಹೇಳ್ತಾ, ನಾನು ಕೊನೆಗೆ ನನ್ನ ಮಗಳಿಗೆ ಸ್ವಲ್ಪ ಅಟ್ರಾಕ್ಟಿವ್ ಆಗಿ ಕಾಣಿಸ್ಲಿ ಅಂತ ನಾವು ಬಾಕ್ಸ್ ಬಿಟ್ಟ ತಕ್ಷಣ ವಾವ್ ಅನ್ನೋ ಥರ ಮಕ್ಕಳಿಗೆ ಸ್ವಲ್ಪ ಅಟ್ರಾಕ್ಟಿವ್ ಆಗಿರಲಿ ಅನ್ನಂತ, ಡಿಫ್ರೆಂಟಾಗಿರಲಿ ಅಂತ ನಾನು ಆ ಒಂದು ಲಂಚ್ ಬಾಕ್ಸಿಗೆ ಹಾಕಬೇಕಾದ್ರೆ ನಾನು ಸಣ್ಣ ಬಾಕ್ಸಿಗೆ ಸ್ವಲ್ಪ ತುಪ್ಪನೆಲ್ಲ ಸವರ್ಬಿಟ್ಟು ಚೆನ್ನಾಗಿ ಒಂದು ಶೇಪ್ ಬರಲಿ ಅನ್ನೋ ಥರ ಬಿಸಿ ಇದ್ದೇನೆ ಕೇಸರಿಬಾತನ್ನ ಅದಕ್ಕೆ ಹಾಕಿಬಿಟ್ಟು ಲಂಚ್ ಬಾಕ್ಸಿಗೆ ಅದನ್ನು ಹಂಗೆ ಉಲ್ಟಾ ದಬ್ಬ ಹಾಕಿಬಿಟ್ಟು ಅದ್ರ ಮೇಲೆ ಒಂದು 4-5 ಗೋಡಂಬಿ ಥರ ಗೋಡಂಬಿನ ಇಟ್ಬಿಟ್ಟು ಒಂಚೂರು ಡೆಕೋರೇಷನ್ ಥರ ಮಾಡಿದೆ. ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು. ಟೇಸ್ಟ್ ಮಾತ್ರ ತುಂಬ ಸಖತ್ತಾಗಿತ್ತು. ಯಾರಾದರೂ ಈ ಥರ ಟ್ರೈ ಮಾಡಿಲ್ಲ ಅಂದರೆ ಒಮ್ಮೆ ಟ್ರೈ ಮಾಡಿ ಕಮೆಂಟ್ ಮಾಡಿ ಹೇಗಿತ್ತು ಅಂತ ಹೇಳಿ ಫ್ರೆಂಡ್ಸ್. ಮಕ್ಕಳಿಗೆ ಸ್ವಲ್ಪ ಈ ಥರ ಅಟ್ರಾಕ್ಟಿವ್ ಆಗಿ ಏನಾದ್ರೂ ಡಿಫ್ರೆಂಟಾಗಿ ಮಾಡಿದ್ರೆ ತುಂಬ ಖುಷಿಯಾಗಿ ತಿಂತಾರೆ. ಎಲ್ಲೂ ಕೂಡ ವೇಸ್ಟ್ ಮಾಡಲ್ಲ.
ಸ್ವಲ್ಪ ಬಿಸಿ ಇತ್ತು ಕೈಯಲ್ಲಿ. ನಾನು ಹಂಗನೊಂಚೂರು ಬೆರಳಲ್ಲೆಲ್ಲ ಚೆನ್ನಾಗಿ ಪ್ರೆಸ್ ಮಾಡಿಬಿಟ್ಟು ಆಮೇಲೆ ಅದನ್ನು ಉಲ್ಟಾ ದಬಾಕಿ ಅದ್ರ ಮೇಲೆ ಒಂದು 4-5 ಗೋಡಂಬಿನ ಇಟ್ಬಿಟ್ಟು ಕಳಿಸ್ದೆ. ಇನ್ನು ಅವ್ರ ಸ್ಕೂಲಲ್ಲಿ ಫಾದರ್ಸ್ ಡೇಗೆ ಸ್ಪೆಷಲಾಗಿ ಇದನ್ನು ಗಿಫ್ಟ್ ಮಾಡಿ ಕೊಟ್ಟಿದ್ರು, ನಿಮ್ಮ ಪಪ್ಪಾರಿಗೆ ಕೊಡ್ರಿ ಅಂತ. ಸೊ ಅವಳು ಬಂದ ತಕ್ಷಣ ತುಂಬ ಎಕ್ಸೈಟ್ಮೆಂಟಲ್ಲಿದ್ಲು, ಅಪ್ಪಾಜಿ ಕೊಡ್ತೀನಿ ಬಂದ ತಕ್ಷಣ ಅಂತ. ಈ ಥರ ಏನಾದರೂ ಡಿಫ್ರೆಂಟಾಗಿತ್ತು ಅಂದರೆ ಅವಳಿಗೊಂಥರ ಕ್ಯೂರಿಯಾಸಿಟಿ ಕೊಡಬೇಕು ಅಂತ. ಹಂಗಾಗಿ ಬಂದ ತಕ್ಷಣ ಹುಡುಕ್ತಾ ಇದ್ಲು ಎಲ್ಲಿಟ್ಟಿದ್ದೀನಿ ಅಂತ. ಅಮ್ಮ ತೆಗೆದಿಡು, ಬಂದ ತಕ್ಷಣ ಅಪ್ಪಾಜಿ ಬಂದ ತಕ್ಷಣ ಕೊಡ್ತೀನಿ ಅಂತ, ಹ್ಯಾಪಿ ಫಾದರ್ಸ್ ಡೇ ಅಂತ ವಿಶ್ ಮಾಡ್ತೀನಿ ಅಂತ ಹೇಳ್ತಾ ಇದ್ಲು. ಮಕ್ಕಳಿಗೆ ಈ ಥರ ಸಣ್ಣ ಸಣ್ಣ ವಿಷಯದಲ್ಲಿ ಎಷ್ಟು ಖುಷಿ ಇರುತ್ತಲ್ವ. ಇವಳು ಕೂಡ ಅಷ್ಟೇ, ಸಣ್ಣ ಸಣ್ಣ ವಿಷಯನೂ ಕೂಡ ತುಂಬ ಖುಷಿ ಪಡ್ತಾಳೆ. ಇನ್ನು ಅವ್ರ ಪಪ್ಪನೂ ಕೂಡ ಆ ಸ್ಕೂಲ್ ಮುಗಿಸ್ಕೊಂಡು ಬಂದ ತಕ್ಷಣ ಸರ್ಪ್ರೈಸಾಗಿ ಸಿಕ್ತು. ಅವರು ಕೂಡ ತುಂಬ ಖುಷಿ ಆಯಿತು. ಇದನ್ನು ಹಾಗೆ ಸ್ವಲ್ಪ ಫ್ರೇಮ್ ಮಾಡಿ ತೆಗೆದಿಡ್ಬೇಕಮ್ಮ, ಫಸ್ಟ್ ಟೈಮು ನನ್ನ ಮಗಳಿಗೆ ಕೊಡ್ತಾ ಇರೋದು, ಫಾದರ್ಸ್ ಡೇಗೋಸ್ಕರ ಗಿಫ್ಟ್ ಕೊಡ್ತಾ ಇರೋದು ಅಂತ ತುಂಬ ಖುಷಿಪಟ್ಟರು. ಇನ್ನು ನಾನು ಕೂಡ ಸ್ವಲ್ಪ ಎಲ್ಲ ಕ್ಲೀನ್ ಮಾಡೋಣ ಅಂತ ಎಲ್ಲ ಚಾಪೆ ಎಲ್ಲ ಎತ್ತಿಟ್ಟಿದ್ದೆ. ಸೊ ಫ್ರೆಂಡ್ಸ್, ಇದು ಸಂಡೇನ ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನಮ್ಮ ಸಿಸ್ಟರು ಬಂದಿದ್ದರು ಮನೆಗೆ ಸಂಡೇ. ಕಿಚನ್ನೆಲ್ಲ ಒಂದು ಸ್ವಲ್ಪ ಕ್ಲೀನ್ ಮಾಡಬೇಕು ಅಂತ ಎಲ್ಲ ತೆಗೆದಿಟ್ವಿ. ಯಾಕಂದರೆ ಮೊನ್ನೆನ ಕ್ಲೀನ್ ಮಾಡಿದ್ದೆ, ಆದ್ರೂ ಸ್ವಲ್ಪ ನಾನು ಇನ್ನೂ ರೇಷನ್ ಎಲ್ಲ ಜೋಡಿಸ್ಕೊಂಡಿರಲಿಲ್ಲ ಅಂತ ಹೇಳಿದ್ನಲ್ವ, ಅದನ್ನೆಲ್ಲ ಸ್ವಲ್ಪ ಎಲ್ಲ ನೀಟ್ ಮಾಡ್ಕೊಂಡು ಕಿಚನ್ನೆಲ್ಲ ಕ್ಲೀನ್ ಮಾಡಿದ್ವಿ. ಇನ್ನು ಮಾರ್ನಿಂಗ್ ಟಿಫನ್ಗೋಸ್ಕರ ಸ್ವಲ್ಪ ದೋಸೆಗೆ ನೆನೆ ಹಾಕಿದ್ದೆ. ನಾನು ಆಲ್ಮೋಸ್ಟ್ ಆಲ್ ದೋಸೆಗೆ ಬರೀ ಅಕ್ಕಿ ಮತ್ತು ಬೇಳೆ ಅಷ್ಟೇ ನೆನೆ ಹಾಕಲ್ಲ, ಅದ್ರ ಜೊತೆಗೆ ಸ್ವಲ್ಪ ರಾಜ್ಮಾ ಮತ್ತು ಕಡಲೆಕಾಳು, ಕಡಲೆ ಬೀಜ, ಸ್ವಲ್ಪ ಸಾಬುದಾನಿ ಕೂಡ ನೆನೆ ಹಾಕಿದ್ದೆ. ಇನ್ನು ನಮ್ಮ ತಂಗಿ ಮಗ ಬಂದಿದ್ದ, ಇವರಿಬ್ಬರು ಕೂಡ ತುಂಬ ಖುಷಿಯಾಗಿ ಆಟ ಆಡ್ತಾಯಿದ್ರು. ಸ್ವಲ್ಪ ವೀಡಿಯೋನ ಮಾಡ್ಕೊಂಡೆ, ಈ ಒಂದು ಬಬಲ್ಸ್ ಮಾಡೋದಿತ್ತು ಅದನ್ನು ತಗೊಂಡು ಆಟ ಆಡ್ತಾಯಿದ್ರು. ಇನ್ನು ಸಂಡೇ ಆಗಿರೋದ್ರಿಂದ ಎಲ್ಲ ಕ್ಲೀನ್ ಮಾಡಿದ್ವಿ, ಹಂಗಾಗಿ ಸ್ವಲ್ಪ ಕಸ ಜಾಸ್ತಿ ಇತ್ತು. ಅದನ್ನೆಲ್ಲ ಕೂಡ ಕಸದ ಗಾಡಿ ಬಂದಿತ್ತು ಆವತ್ತು, ಎಲ್ಲ ಕಸದ ಗಾಡಿಗೆ ಹಾಕಿ ಬಂದೆ. ನಮ್ಮ ಮನೆಯವ್ರ ಮೇಲೆ ನಿಂತ್ಕೊಂಡು ಹಂಗೆ ಸ್ವಲ್ಪ ವೀಡಿಯೋನ ಕ್ಯಾಪ್ಚರ್ ಮಾಡಿದ್ದಾರೆ. ಇನ್ನು ಮಧ್ಯಾಹ್ನ ಊರಿಂದ ಹುಳ್ಳಿಕಾಳು ತಗೊಂಬಂದಿರೋ ತುಂಬ ಇದ್ವು, ಸ್ವಲ್ಪ ನೆನೆಸಿಡೋಣ ಮರ್ತೇ ಹೋಗ್ತಾಯಿದ್ದೆ. ಯಾವಾಗಲೂ ಕೂಡ ಕಲ್ಲು ಕೂಡ ಆರಿಸಿರಲಿಲ್ಲ, ಸಡನ್ನಾಗಿ ನೆನೆಯೋಕ್ಕಾಗಲ್ಲ ಅಂತ ಸ್ವಲ್ಪ ಕಲ್ಲನ್ನು ಆರಿಸಿ ತೆಗೆದಿಡೋಣ ಅಂತ ತಗೊಂಡೆ. ಇವರಿಬ್ರದ್ದು ಕೂಡ ಮನೆ ತುಂಬ ಎಲ್ಲ ಹುಳ್ಳಿಕಾಳನ್ನ ಚೆಲ್ಕೊಂಡು ಆಟ ಆಡ್ತಾಯಿದ್ರು. ಇನ್ನು ಹುಳ್ಳಿಕಾಳನ್ನೆಲ್ಲ ನೆನೆ ಹಾಕ್ಬಿಟ್ಟು ಒಂಚೂರು ರೂಮಲ್ಲೆಲ್ಲ ಬಟ್ಟೆಗಳನ್ನೆಲ್ಲ ಕ್ಲೀನ್ ಮಾಡೋದಿತ್ತು, ಹಾಗಾಗಿ ಸ್ವಲ್ಪ ಕ್ಲೀನ್ ಮಾಡೋಣ ಅಂತ ಈ ಕಡೆ ಬಂದ್ವಿ ರೂಮಲ್ಲಿ. ನಮ್ಮ ಮನೆಯವ್ರಿಗೆ ವೀಡಿಯೋ ಮಾಡು ಅಂತ ಹೇಳಿದೆ, ಈ ಥರ ವೀಡಿಯೋ ಮಾಡಿದ್ದಾರೆ. ಇನ್ನು ರೂಮಲ್ಲೆಲ್ಲ ಬಂದು ತುಂಬ ಬ್ಯಾಗಲ್ಲೆಲ್ಲ ಬಟ್ಟೆ ಇಟ್ಟಿರೋ ಹಂಗೆ ಇದ್ವು, ಯಾಕಂದರೆ ಬೀರು ನಮ್ಮ ಮನೆ ಒಳಗೆ ಬಂದಿರಲಿಲ್ಲ, ಹೊರಗೇ ಇತ್ತು. ಸ್ವಲ್ಪ ಕಬೋರ್ಡು ಮತ್ತು ಬೀರನ್ನೆಲ್ಲ ಒಳಗಿಟ್ಕೊಳ್ಳೋ ತನಕ ಏನು ಜೋಡಿಸ್ಕೊಳ್ಳೋದು ಬೇಡ ಅಂತ ಹಂಗೆ ಇದ್ದೆ. ಸೊ ಇವತ್ತು ಅದಕ್ಕೆ ಟೈಮ್ ಕೂಡ ಕೂಡಿ ಬಂತು ಅನ್ಕೋತೀನಿ. ಬೀರನ್ನೆಲ್ಲ ತಗೊಂಬಂದು ಒಳಗೆ ಇಟ್ವಿ. ಹಾಗೆ ನಾನು ಸ್ವಲ್ಪ ಬ್ಯಾಗಲ್ಲಿ ಸೀರೆಗಳನ್ನೆಲ್ಲ ಮಡಚಿಟ್ಟಿದ್ದೀನಿ. ನನಗೆ ಒಂದೊಂದ್ಸಲ ನೆನೆಸ್ಕೊಂಡ್ರೆ ನಿದ್ದೆನೇ ಬರ್ತಾಯಿರಲಿಲ್ಲ. ಎಷ್ಟು ಒಳ್ಳೊಳ್ಳೆ ಸೀರೆಗಳಿದ್ವು, ಎಷ್ಟು ಇಷ್ಟಪಟ್ಟು ಸೀರೆಗಳ್ನ ತಗೊಂಡಿದ್ದೆ, ಏನದು ಏನು ಅಂತ ಒಂದೊಂದ್ಸಲ ನನಗೆ ಮಧ್ಯರಾತ್ರಿ ಏನಾದರೂ ನೆನೆಸ್ಕೊಂಡಿದ್ರೆ ನಿದ್ದೆನೇ ಬರ್ತಾಯಿರಲಿಲ್ಲ. ಅದಕ್ಕೆ ಹೆಂಗನಾಗಲಿ ಅಂತ ಒಂದು ಸಲ ಬ್ಯಾಗೆಲ್ಲ ಬಿಚ್ಚಿ ನೋಡಿದೆ, ಏನೂ ಆಗಿರಲಿಲ್ಲ. ಸ್ವಲ್ಪ ಹಂಗೆ ಮಡಚಿಟ್ಟಿದ್ವಲ್ಲ, ಮಡಿಕೆ ಥರ ಆಗಿ ಚೂರು ಸುಕ್ಕಾದಂಗೆ ಆಗಿದ್ವು ಅಷ್ಟೇ, ಇನ್ನೇನೂ ಆಗಿರಲಿಲ್ಲ. ನಾನು ಒಳ್ಳೊಳ್ಳೆ ಸೀರೆಗಳನ್ನೆಲ್ಲ ಒಂಚೂರು ಚೆನ್ನಾಗಿರೋ ಬ್ಯಾಗಲ್ಲಿ ಹಾಕ್ಬಿಟ್ಟು, ಇನ್ನು ಮಾಮೂಲಿ ಡ್ರೆಸ್ಸು ಇವನ್ನೆಲ್ಲ ವಿಮಲ್ ಬ್ಯಾಗಲ್ಲಿ ಹಾಕ್ಬಿಟ್ಟು ತಗೊಂಡು ಬಂದಿದ್ವಿ. ಈ ಒಂದು ಮನೆ ಶಿಫ್ಟ್ ಮಾಡೋದೈತಲ್ಲ, ನಮಗಾಗಿರೋವಂಥ ಪರಿಸ್ಥಿತಿ ಯಾರಿಗೂ ಆಗಬಾರ್ದು ಅನ್ಕೋತೀನಿ. ಯಾಕೊತ್ತಾ, ಬೆಂಗಳೂರಿಗೆ ಬಂದ ತಕ್ಷಣ ನಾವು ಫಸ್ಟು ಒಂದು ಮನೆಗೆಲ್ಲ ಅಡ್ವಾನ್ಸ್ ಕೊಟ್ಟು ಮನೆಯೆಲ್ಲ ಶಿಫ್ಟ್ ಮಾಡಿದ್ವಿ. ಬಟ್ ಅಲ್ಲಿ ಯಾಕೋ ಸರಿಯಾಗಲಿಲ್ಲ ಆ ಮನೆಯಲ್ಲಿ. ಅದಾದಮೇಲೆ ನಾವು ಮತ್ತೆ ಇನ್ನೊಂದು ಮನೆ ನೋಡ್ಕೊಂಡು ಒಂದು ವಾರಕ್ಕೇ ಮತ್ತೆ ಚೇಂಜ್ ಮಾಡಬೇಕಾಯಿತು. ಯಾಕೋ ಸ್ವಲ್ಪ ಕಿರಿಕಿರಿ ಅನ್ನಿಸ್ತು ಅಂತ ನಮಗೆ ಯಾಕೋ ಸಮಾಧಾನ ಆಗಲಿಲ್ಲ. ಸಡನ್ನಾಗಿ ಇನ್ನೊಂದು ವೀಕಲ್ಲೇ ನಾವು ಮತ್ತೆ ಮನೆ ಚೇಂಜ್ ಮಾಡಿದ್ವಿ. ಇದರಿಂದ ಸ್ವಲ್ಪ ತುಂಬ ರಿಸ್ಕ್ ಅನಿಸ್ಬಿಡ್ತು ನಮಗೆ. ಬೆಂಗಳೂರು ಸಹವಾಸನೇ ಬೇಡ, ಯಾಕಾದರೂ ಇಲ್ಲಿ ಟ್ರಾನ್ಸ್ಫರ್ ತಗೊಂಡ್ವು ಅಂತ ಅನಿಸ್ಬಿಟ್ಟಿತ್ತು. ಅದ್ರ ಜೊತೆಗೆ ಈ ಮನೆ ಮಾಡಿದ್ವಾ, ಈ ಮನೆಯಲ್ಲಿ ಬೀರು ಕೂಡ ಒಳಗೆ ಬರಲಿಲ್ಲ. ಸೊ ಎಷ್ಟು ಅವ್ಯವಸ್ಥೆ ಆಗ್ಬಿಡ್ತಲ್ಲ ಅಂತ ತುಂಬ ಬೇಜಾರಾಗ್ಬಿಟ್ಟಿತ್ತು. ಅಷ್ಟೊತ್ತಿಗೆ ಬೀರು ಕೂಡ ಬಂತು ಮತ್ತು ಸೀರೆಗಳನ್ನೆಲ್ಲ ತೆಗೆದಿಡೋ ಟೈಮು ಕೂಡ ಬಂತು. ಏನೂ ಮಾಡೋಕ್ಕಾಗಲ್ಲ, ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ ಹಂಗೆ ಸಮಾಧಾನದಿಂದ ಎಲ್ಲ ದಿನಗಳನ್ನ ತಳ್ಕೊಳ್ತಾ ಬಂದ್ವಿ. ಇನ್ನಿವತ್ತು ಸೀರೆಗಳನ್ನೆಲ್ಲ ಬೀರಲ್ಲಿ ಇಟ್ಬಿಡೋಣ ಬಟ್ಟೆಗಳನ್ನೆಲ್ಲ ಅಂತ ಎಲ್ಲ ಕೆಳಗಡೆ ಎಲ್ಲ ಆಡ್ಕೊಂಡು ಕೂತ್ಕೊಂಡೆ. ಇನ್ನು ತಂಗಿಯರು ಬಂದಿದ್ರಲ್ವ, ಅವರು ಕೂಡ ಸ್ವಲ್ಪ ಹೆಲ್ಪ್ ಮಾಡ್ತಾರೆ ಅಂತ ಬೇಗ ಕೆಲಸ ಮುಗಿಸ್ಬೋದು ಅಂತ ನಾನು ಕೂಡ ಊಟ ಗೀಟ ಮಾಡ್ಕೊಂಡೆಲ್ಲ ಸ್ಟಾರ್ಟ್ ಮಾಡಿದ್ವಿ.
ನಾನು ಅಲ್ಲಿ ಮುದ್ದೆಬಿಹಾರದಲ್ಲಿದ್ದಾಗ ಜಾಸ್ತಿ ಇಳಕಲ್ ಸೀರೆನೇ ಕಲೆಕ್ಟ್ ಮಾಡಿದ್ದೆ. ಯಾಕಂದರೆ ಇಲ್ಲಿ ಬೆಂಗಳೂರಲ್ಲಿ ಬಂದು ಅಷ್ಟು ಕಲೆಕ್ಷನ್ ಸಿಗಲ್ಲ ಅಂತ ಗೊತ್ತಿತ್ತು. ಅದಕ್ಕೆ ತುಂಬ ಇಳಕಲ್ ಸೀರೆನೇ ತಗೊಂಡಿದ್ದೆ. ಸೊ ಎಲ್ಲ ಜೋಡಿಸೋಣ ಅಂತ ಡಿವೈಡ್ ಮಾಡ್ತಾಯಿದ್ದೆ ಸ್ವಲ್ಪ. ಇನ್ನು ಕೆಲವೊಂದು ಸೀರೆಗಳು ಸ್ವಲ್ಪ ಫಾಲು ಮತ್ತು ಜಿಗ್ಜಾಗ್ ಮಾಡಬೇಕಿತ್ತು, ರೆಡಿ ಮಾಡಿಸ್ಬೇಕಿತ್ತು. ಅವನ್ನ ಬೇರೆ ಇಟ್ಬಿಟ್ಟು ಅದಾದಮೇಲೆ ಬ್ಲೌಸು ಕೂಡ ಸ್ಟಿಚ್ ಮಾಡಿಸೋವಿದ್ದು ಅಂತ ಸ್ವಲ್ಪ ಎಲ್ಲ ಡಿವೈಡ್ ಮಾಡಿಬಿಟ್ಟು ಬೇರೆ ಬೇರೆ ಜೋಡಿಸ್ಬಿಟ್ಟೆ. ಯಾಕಂದರೆ ಎಲ್ಲ ಕೂಡ ಮತ್ತು ಮೇಲೆ ಮೇಲೆ ಜೋಡಿಸ್ಬಿಟ್ಟೆ ಅಂದರೆ ಬೇಕಾದ ತಕ್ಷಣ ತೆಗೆದ್ಬಿಟ್ರೆ ಎಲ್ಲ ಮತ್ತು ಎಲ್ಲ ಮೆಸ್ಸಿ ಆಗಿಬಿಡ್ತೇವೆ ಅನ್ನೋದಕ್ಕೋಸ್ಕರ ನೀಟಾಗಿ ಮೊದಲೇ ಯೋಚನೆ ಮಾಡಿಬಿಟ್ಟು ಪ್ಲ್ಯಾನ್ ಮಾಡಿಬಿಟ್ಟು ಸೀರೆಗಳ್ನ ಡೈಲಿ ಮತ್ತು ಪೂಜೆಗೆಲ್ಲ ಉಟ್ಕೊಳ್ಳೋವು ಸ್ಮೂತ್ ಸೀರೆಗಳ್ನೆಲ್ಲ ಬೇರೆ ಇಟ್ಬಿಟ್ಟು ಮತ್ತು ಮಾಮೂಲಿಯಾಗಿ ಒಂಚೂರು ಗ್ರ್ಯಾಂಡಾಗಿರೋ ಫಂಕ್ಷನ್ ವೇರ್ಗಳು ಅವನ್ನೆಲ್ಲ ಮೇಲಿಟ್ಬಿಟ್ಟೆ. ಇನ್ನು ನಾವು ಗೊತ್ತಲ್ಲ, ಹೆಣ್ಮಕ್ಳು ಎಷ್ಟು ಸೀರೆ ಇದ್ರೂ ನಮಗೆ ಇನ್ನೂ ಬೇಕು ಅನ್ನಿಸ್ತಾ ಇರುತ್ತೆ. ಎಷ್ಟು ಸೀರೆಗಳು ನಾನು ಆಲ್ಮೋಸ್ಟ್ ಒಂದು 70% ಸೀರೆಗಳು ನಾನು ತಗೊಂಡಿರೋವು ಇನ್ನೂ ಬ್ಲೌಸೇ ಸ್ಟಿಚ್ ಮಾಡಿಸಿಲ್ಲ, ಹಂಗೆ ರೆಡಿ ಮಾಡಿಟ್ಟಿದ್ದೀನಿ. ಅವನಿನ್ನು ಯಾವಾಗ ಸ್ಟಿಚ್ ಮಾಡಿಸೋದೋ ಗೊತ್ತಿಲ್ಲ. ಅದನ್ನೇ ಹೇಳ್ತಾ ಇರ್ತಾರೆ ನಮ್ಮ ಮನೆಯವರು, ತಗೊಂಡು ಸುಮ್ಮನೆ ಇಟ್ಟಿರ್ತೀಯ, ಮತ್ತು ಹೋಗ್ತಾ ಹೋಗ್ತಾ ಅವೆಲ್ಲ ಹಳೆ ಫ್ಯಾಷನ್ ಆಗಿಬಿಡ್ತವೆ. ತಗೊಂಡ ತಕ್ಷಣವೇ ನಾವು ಸೀರೆಗೆ ಬ್ಲೌಸ್ ಹಾಕ್ಬಿಟ್ಟು ಎಲ್ಲ ನೀಟಾಗಿ ಉಟ್ಕೋಬೇಕು. ಆವಾಗಲೇ ಅವಕ್ಕೆ ತಗೊಂಡಿದ್ದಕ್ಕೆ ಒಂಚೂರು ವ್ಯಾಲ್ಯೂ ಸಿಗುತ್ತೆ ಅಂತ ಹೇಳ್ತಾ ಇರ್ತಾರೆ. ಇನ್ನು ಬೆಂಗಳೂರಲ್ಲಿ ಬ್ಲೌಸು ಜಾಸ್ತಿ ರೇಟು ಅಂತ ಹೇಳ್ತಾರೆ. ಇನ್ನು ಇಲ್ಲೆಲ್ಲೂ ಕೂಡ ಬ್ಲೌಸ್ ಸ್ಟಿಚ್ ಮಾಡೋಕ್ಕೆ ಕೊಟ್ಟಿಲ್ಲ ನಾನು, ಎಲ್ಲ ಅಲ್ಲೇ ಸ್ಟಿಚ್ ಮಾಡಿಸಿದ್ದು. ಇದು ಕೂಡ ಇಳಕಲ್ ಸೀರೆನೇ ತುಂಬ ಫೇವ್ರೇಟ್ ನನಗೆ, ಸಖತ್ತಾಗಿ ಕಾಣಿಸುತ್ತೆ ಅದು ನೋಡಿದ್ರೆ. ಹಾಕೊಂಡಾಗಂತೂ ತುಂಬ ಚೆನ್ನಾಗಿದೆ ಮತ್ತು ಕಾಟನ್ ಇರೋದ್ರಿಂದ ನಾವು ಯಾವ ಥರ ಉಟ್ಕೊಳ್ತೀವೋ ಆ ಥರ ಕೂರ್ತವೆ. ಏನಂದರೆ ಐರನ್ ಮಾಡ್ಕೊಂಡು ನಾವು ಬಳಸಬೇಕಾಗುತ್ತೆ ಅಷ್ಟೇ, ಐರನ್ ಲೆಸ್ ಏನಲ್ಲ, ಐರನ್ ಮಾಡಿದರೆ ಚೆನ್ನಾಗಿ ಕಾಣಿಸ್ತಿರ್ತವೆ. ಇಲ್ಲಿ ಒಂದೊಂದು ಸೀರೆನೂ ಕೂಡ ಒಂದೊಂದು ಮೆಮೊರಿನ ಹೇಳ್ಕೊಳ್ತಾ ನಾವು ಹಂಗೆ ತೆಗೆದಿಟ್ವಿ. ಇನ್ನು ನನಗೆ ನಾನು ತಗೊಂಡಿರೋ ಸೀರೆಗಳಿಗಿಂತ ನಮ್ಮ ಮನೆಯವರು ಅವರೇ ಓನಾಗಿ ಸೆಲೆಕ್ಟ್ ಮಾಡಿರೋ ಸೀರೆಗಳೇ ಚೆನ್ನಾಗಿರೋದು. ಹಾಗೆ ಅಲ್ಲಿ ಮುದ್ದೆಬಿಹಾರದಾಗಿದ್ದಾಗ ತುಂಬ ನನಗೆ ಗಿಫ್ಟ್ ಮಾಡಿದ ಸೀರೆಗಳು ಕೂಡ ತುಂಬ ಇದ್ದವು. ಅವನ್ನು ಕೂಡ ನಾನು ಯಾರ್ಯಾರು ಕೊಟ್ಟಿದ್ದು, ಯಾವ ಟೈಮಲ್ಲಿ ಕೊಟ್ಟಿದ್ದು ಅಂತ ಈ ಥರ ಎಲ್ಲ ನೆನ್ಪು ಮಾಡ್ಕೊಂಡು ಹಂಗೆ ತೆಗೆದಿಡ್ತಾ ಇದ್ದೆ. ಅಲ್ಲೇ ತುಂಬ ಮೆಮೊರಿ ಇನ್ನೂ ಕೂಡ ಹಸಿ ಹಾಗೆ ಇದೆ. ತುಂಬ ಮಿಸ್ ಮಾಡ್ಕೊಂಡೆ ಅನ್ನಿಸ್ತಾ ಇತ್ತು. ಅಲ್ಲಿ ಏನೋ ಒಂಥರ ಚೆನ್ನಾಗಿ ಅಡ್ಜಸ್ಟ್ ಆಗಿದ್ವಿ ಆ ಮನೇಲಿದ್ದಾಗ. ಮುದ್ದೆಬಿಹಾರದಾಗಿದ್ದಾಗ ಅಲ್ಲಿ ಟೀಚರ್ಸೇ ಆಗಲಿ, ಏನೋ ಒಂಥರ ಫಂಕ್ಷನ್ಗೆ ಹೋಗೋದು, ಒಂಥರ ಆ ಕಡೆ ಬಿಜಾಪುರದಲ್ಲಿ ಯಾವುದೇ ಒಂದು ಸಂಪ್ರದಾಯಗಳು, ಪೂಜೆ ಪುನಸ್ಕಾರ ನನಗೆ ತುಂಬ ಇಷ್ಟ ಆಗ್ತಾಯಿತ್ತು. ಚೆನ್ನಾಗಿ ಅಡ್ಜಸ್ಟ್ ಆಗಿದ್ವಿ ಅಲ್ಲಿ. ಇನ್ನು ಮತ್ತು ಬೆಂಗಳೂರಲ್ಲಿ ಅಷ್ಟು ಇಲ್ಲ, ಎಲ್ಲರೂ ಕೂಡ ಕಮರ್ಷಿಯಲ್ಲಾಗಿ ಇರೋದ್ರಿಂದ ಅಷ್ಟು ಯಾವುದಕ್ಕೂ ಕೂಡ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಜಾಸ್ತಿ ಜನ ಇಷ್ಟಪಡಲ್ಲ. ಯಾಕಂದರೆ ಇಲ್ಲಿ ಬಂದಿರೋದು ದುಡಿಯೋಕ್ಕಲ್ವ, ಚೆನ್ನಾಗಿ ದುಡಿಮೆ ಮಾಡ್ಕೋಬೇಕು, ಊರಿಗೆ ಹೋಗ್ಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಇದು ಕೂಡ ಇಳಕಲ್ ಸೀರೆನೇ, ಇದು ರೀಸೆಂಟಾಗಿ ಬಂದಿರೋದು. ತುಂಬ ಚೆನ್ನಾಗಿ ಕಾಣಿಸ್ತಾ ಐತೆ ಅದನ್ನು ಕೂಡ. ತುಂಬ ಸೀರೆಗಳು ನಾನೇನು ಹಾಕ್ಕೊಂಡೇ ಇಲ್ಲ, ಎಲ್ಲ ಕಲೆಕ್ಷನ್ ಮಾಡಿಬಿಟ್ಟು ಹಂಗೆ ತೆಗ್ದಿಟ್ಟಿನಿ. ಈ ಒಂದು ಬ್ಲ್ಯಾಕ್ ಮತ್ತು ವೈಟ್ ಕಾಂಬಿನೇಷನ್ ಸಖತ್ತಾಗೈತೆ ಇದೊಂದು ಸೀರೆ. ಇದನ್ನು ಒಂದು ಸಲ ಊರಲ್ಲಿ ಹಾಕ್ಕೊಂಡಿದ್ದೆ. ತುಂಬ ಜನ ಕೇಳ್ತಾಯಿದ್ರು, ಎಲ್ಲಿ ತಗೊಂಡಿದ್ದೆ, ಚೆನ್ನಾಗಿ ಕಾಣಿಸ್ತಾ ಇದೆ ನಿನಗೆ ಅಂತ ಹೇಳ್ತಾಯಿದ್ರು. ಚೆನ್ನಾಗಿತ್ತು ಸೀರೆ. ಹಿಂಗೆ ನಮಗೆ ಎಷ್ಟು ಸೀರೆ ಇದ್ರೂ ಕೂಡ ಇನ್ನೂ ಬೇಕು ಅನ್ನಿಸ್ತಾ ಇರುತ್ತೆ. ಇನ್ನೂ ಹೊಸ ಹೊಸ ಡಿಸೈನಾಗಿ ಬಂತು ಅಂದರೆ ಇನ್ನೂ ತಗೋಬೇಕು ಅನಿಸುತ್ತೆ. ಮನೆಗಿರೋ ಸೀರೆಗಳು ಇನ್ನೂ ಹಾಕ್ಕೊಂಡೇ ಇರಲ್ಲ, ಅಷ್ಟು ಆಸೆ ನಮಗೆ ಅಲ್ವಾ. ಎಲ್ಲರೂ ಕೂಡ ಅದೇ ಥರ ಅನ್ಕೋತೀನಿ. ನೀವು ಕೂಡ ಯಾರಾದರೂ ಈ ಥರ ಇದ್ದರೆ ಅಂದರೆ ಕಾಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್. ಇನ್ನು ಈ ಮನೆಯಲ್ಲಿ ಕಬೋರ್ಡ್ ಇಲ್ಲ ರೂಮಲ್ಲಿ, ಬರೀ ಒಂದು ಬೀರುವಲ್ಲಿ ಎಲ್ಲ ಬಟ್ಟೆಗಳು ಕೂಡ ಇಡಿಸ್ಲಿಲ್ಲ. ಅದಕ್ಕೆ ನಾವು ಇನ್ನೊಂದೆರಡು ಕಬೋರ್ಡ್ ಏನಾದ್ರೂ ತಗೊಂಬಂದು ಜೋಡಿಸೋಣ ಬಿಡು, ಅಟ್ಲೀಸ್ಟ್ ಒಂದೆರಡು ರ್ಯಾಕ್ ಆದರೂ ತಗೊಬಂದ್ರೆ ಆಯಿತು, ಡೈಲಿ ಯೂಸ್ ಮಾಡೋ ಬಟ್ಟೆಗಳ್ನೆಲ್ಲ ರ್ಯಾಕಲ್ಲಿ ಇಟ್ಬಿಟ್ಟು ಆಮೇಲೆ ಒಂದು ಕಬೋರ್ಡ್ ತಂದರೆ ಕಬೋರ್ಡಲ್ಲೂ ಕೂಡ ಸ್ವಲ್ಪ ಬಟ್ಟೆನೇ ಇಡ್ಬೋದು ಅಂತ ಯೋಚನೆ ಮಾಡಿದ್ವಿ. ಯಾವುದಕ್ಕೂ ಕೂಡ ಒಂಚೂರು ಚೆನ್ನಾಗಿರೋ ಬಟ್ಟೆನೆಲ್ಲ ಇಟ್ಬಿಟ್ಟು ಡೈಲಿ ಯೂಸ್ ಮಾಡೋ ಮಾತ್ರ ಕೆಳಗಡೆ ಇಟ್ಕೊಳ್ಳೋಣ ಅಂತ ನೀಟಾಗೆಲ್ಲ ಜೋಡಿಸ್ಕೊಂಡ್ವಿ. ಯಾಕಂದರೆ ಎಲ್ಲ ಬ್ಯಾಗಲ್ಲಿ ಇಟ್ಬಿಟ್ವಿ ಅಂದರೆ ಎಲ್ಲ ಸುಕ್ಕಾಗ್ಬಿಡ್ತವೆ ಸೀರೆಗಳೆಲ್ಲ. ಅದಕ್ಕೋಸ್ಕರ ಬೀರಲ್ಲಿ ನಮ್ಮ ಮನೆಯವ್ರು ಹೇಳ್ತಾಯಿದ್ರು, ಫಸ್ಟು ನಿನ್ನ ಸೀರೆಗಳನ್ನೆಲ್ಲ ಬೀರಲ್ಲಿ ಇಟ್ಕೊಬಿಡಮ್ಮ ಫಸ್ಟ್ ಅಂತ ಹೇಳ್ತಾಯಿದ್ರು. ಇದು ಕೂಡ ಇಳಕಲ್ ಸ್ಯಾರಿನೇ. ಇದು ಕೂಡ ರೀಸೆಂಟಾಗಿ ತಗೊಂಡಿದ್ದೆ. ಕಲರ್ ಕಾಂಬಿನೇಷನ್ ಸಖತ್ತಾಗಿದೆ. ನಾನು ಬರ್ತ್ಡೇಗೆ ಹಾಕ್ಕೊಂಡಿದ್ದೆ, ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಮತ್ತು ರೆಡ್ಡು ಗ್ರೇ ಇರೋದ್ರಿಂದ ಚೆನ್ನಾಗಿ ಕಾಣಿಸ್ತಾ ಇತ್ತು.
ಇನ್ನು ಇದರಲ್ಲಿ ಒಂದು ಸೈಡು ನನ್ನ ಬಟ್ಟೆಗಳ್ನ ಇಟ್ಬಿಟ್ಟೆ, ಇನ್ನೊಂದು ಸೈಡು ನನ್ನ ಮಗಳಿಗೂ ತುಂಬಿಡುತ್ತೆ ಪೂರ್ತಿನ. ಮತ್ತು ನಮ್ಮ ಮನೆಯವರು ಶರ್ಟ್ಗಳೆಲ್ಲ ಮತ್ತು ಎಲ್ಲಿಡೋದು ಅಂತ ಹಂಗೆ ಯೋಚನೆ ಮಾಡ್ತಾಯಿದ್ದೆ. ಮತ್ತು ರೈಟ್ ಸೈಡಲ್ಲಿ ಒಂದು ಸ್ವಲ್ಪ ಪಾಪು ನಾವು ಚೆನ್ನಾಗಿರೋ ಡ್ರೆಸ್ಗಳು ಫಂಕ್ಷನ್ ವೇರಿಗೆ ಹಾಕೋವಂಥವು ಒಂದೆರಡು ರ್ಯಾಕಲ್ಲಿ ಇಟ್ಬಿಟ್ಟು, ಇನ್ನು ಡೈಲಿ ಯೂಸ್ ಮಾಡೋವೆಲ್ಲ ಬ್ಯಾಗಲ್ಲಿ ಇಟ್ಬಿಡೋಣ, ಕಬೋರ್ಡ್ ತರೋವರೆಗೂ ಕಬೋರ್ಡ್ ತಂದಾದಮೇಲೆ ಕಬೋರ್ಡಲ್ಲಿ ಇಟ್ಬಿಡೋಣ ಅಂತ ಹಂಗೆ ಯೋಚನೆ ಮಾಡ್ತಾಯಿದ್ವಿ. ಇನ್ನು ನಮ್ಮ ಮನೆಯವ್ರ ಬಟ್ಟೆನೆಲ್ಲ ಈ ಕಡೆ ರೈಟ್ ಸೈಡಲ್ಲೇ ಕೆಳಗಡೆ 2 ರ್ಯಾಕ್ ಖಾಲಿ ಆಗ್ತವೆ, ಅದರಲ್ಲೇ ಇಟ್ಬಿಟ್ರಾಯ್ತು ಶರ್ಟ್ಗಳ್ನೆಲ್ಲ ಅಂತ. ಸೊ ಎಷ್ಟು ಬಟ್ಟೆ ಅಂದರೆ ನಾವು ಕನಿಷ್ಠ ಅಂದರೂ 4ರಿಂದ 5 ಅವರ್ ಬರೀ ಬಟ್ಟೆ ಮಡ್ಚೋದೇ ಇಡ್ತು ಟೈಮು. ನನಗೊಬ್ಳಿಗೆ ಆಗಲ್ಲ, ಮತ್ತು ನಾವು ಕೂಡ ಇದ್ದೀವಲ್ವ, ಇವತ್ತೇ ಜೋಡಿಸ್ಕೊಂಬಿಡೋಣ ಅಂತ ಅವರು ಕೂಡ ಎಲ್ಪ್ ಮಾಡೋದ್ರಿಂದ ಅಷ್ಟು ಟೈಮ್ ಐತೆ. ನಾನು ಒಬ್ಬಳೇ ಆಗಿದ್ದರೆ ಇನ್ನೂ 1-2 ದಿನ ನಿಧಾನಕ್ಕೆ ನಾನು ಜೋಡಿಸ್ಕೊಳ್ತಾ ಇದ್ದೆ, ಒಂದೇ ದಿನದಲ್ಲಿ ಅಷ್ಟು ಕೂಡ ಆಗ್ತಾಯಿರಲಿಲ್ಲ. ಏಕೆಂದರೆ ಎಲ್ಲ ಬಟ್ಟೆನೂ ಕೂಡ ಬ್ಯಾಗಲ್ಲಿರೋವನ್ನೆಲ್ಲ ಡಿವೈಡ್ ಮಾಡ್ಕೊಂಡು ನನ್ನವು ಬೇರೆ, ನನ್ನ ಮಗಳ ಬೇರೆ, ನಮ್ಮ ಮನೆಯವ್ರವು ಬೇರೆ, ಅದರಲ್ಲಿ ಡೈಲಿ ವೇರ್ನವು ಬೇರೆ, ಮತ್ತು ಫಂಕ್ಷನ್ ವೇರ್ ಬೇರೆ, ಈ ಥರ ಎಲ್ಲ ಡಿವೈಡ್ ಮಾಡಬೇಕಿತ್ತಲ್ವ. ಹಂಗಾಗಿ ಆಗ್ತಿರ್ಲಿಲ್ಲ ಅನ್ನೋದಕ್ಕೋಸ್ಕರ ಅವರು ಕೂಡ ನಾವು ಇವತ್ತೇ ಎಲ್ಲ ರೆಡಿ ಮಾಡಿಬಿಡೋಣ ಬಾ ಅಂತ ಎಲ್ಲ ರೆಡಿ ಮಾಡಿದ್ವಿ. ಸೊ ಫೈನಲಿ ಈ ಥರ ಎಲ್ಲ ಸೆಟ್ ಮಾಡ್ಕೊಂಡ್ವಿ. ಇನ್ನು ಲೆಫ್ಟ್ ಸೈಡಲ್ಲಿ ನನ್ನ ಬಿಟ್ಟು ಮತ್ತು ರೈಟ್ ಸೈಡಲ್ಲಿ ನನ್ನ ಮಗಳ ಮೇಲೆ, ಕೆಳಗಡೆ ನಮ್ಮ ಮನೆಯವ್ರವು ಶರ್ಟ್ಗಳು ಪ್ಯಾಂಟ್ಗಳನ್ನೆಲ್ಲ ಎಲ್ಲ ಇಟ್ವಿ. ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲೂ ಸಿಗ್ತೀನಿ. ಬಾಯ್, ಟೇಕ್ ಕೇರ್.